ನಮಸ್ಕಾರ ರೀ ಎಲ್ಲರಿಗೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ಇನ್ಸ್ಟಂಟಾಗಿ ಕೇವಲ 10 ನಿಮಿಷದಾಗ ರಾತ್ರಿ ಉಳಿದಿರುವಂಥ ಒಂದು ಕಪ್ ಅನ್ನನ ಯೂಸ್ ಮಾಡಿಕೊಂಡು ಈ ರೀತಿ ಸಾಫ್ಟ್ ಆದಂಥ ಸ್ಪಾಂಜಿ ಆದಂಥ ಸೆಟ್ ದೋಸೆನ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ತೋರ್ಸಾಕತ್ತೇನೆ ರೀ. ಕೇವಲ 2 ಪದಾರ್ಥ ಸಾಕು ಈ ಒಂದು ದೋಸೆನ ಮಾಡೋಕೆ. ತುಂಬ ಅಂದರೆ ತುಂಬಾ ರುಚಿಯಾಗಿ ಬರ್ತೈತಿ. ಮಕ್ಕಳ ಟಿಫಿನ್ ಬಾಕ್ಸಿಗೆ ಆಗಿರ್ಬೋದು, ಇಲ್ಲ ಬೆಳಗಿನ ಬ್ರೇಕ್ಫಾಸ್ಟಿಗೆ ಆಗಿರ್ಬೋದು ಹೇಳಿ ಮಾಡಿಸಿದಂಥ ರೆಸಿಪಿ. ಕೇವಲ 5ರಿಂದ 10 ನಿಮಿಷ ಸಾಕು ಈ ಒಂದು ರೆಸಿಪಿನ ಮಾಡೋಕೆ. ಈ ಒಂದು ದೋಸೆನ ನೀವು ಟ್ರೈ ಮಾಡಿದ್ದ ಆದ್ರೆ ವಾರದಲ್ಲಿ 3 ದಿನ ಈ ದೋಸೆನ ಮಾಡ್ಕೊಂಡು ತಿಂತೀರಿ, ಅಷ್ಟೊಂದು ರುಚಿಯಾಗಿ ಇರ್ತೈತ್ರಿ. ಬರ್ರಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಸಾಫ್ಟ್ ಆದಂಥ ಸ್ಪಾಂಜಿ ಆದಂಥ ದೋಸೆನ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರೋಣಂತ. ಫಸ್ಟ್ ನಾನಿಲ್ಲೇ ಚಟ್ನಿನ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ತೋರ್ಸಾಕತ್ತೇನೆ ರೀ. ಈ ಚಟ್ನಿನ ಮಾಡೋಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ, ಕೇವಲ ಶೇಂಗಾ ಕಾಳು ಇದ್ರೆ ಸಾಕು. ಸೂಪರ್ ಆದಂಥ ಇನ್ಸ್ಟಂಟಾಗಿ ಕೇವಲ 5 ನಿಮಿಷದಾಗ ಆಗುವಂಥ ಒಂದು ಹೆಲ್ದಿ ಆದಂಥ ರೆಸಿಪಿ, ಚಟ್ನಿ ರೆಸಿಪಿ ಅಂತಲೇ ಹೇಳ್ಬೋದು. ಈ ರೀತಿ ಶೇಂಗಾ ಕಾಳನ್ನ ಫ್ರೈ ಮಾಡ್ಕೊಳ್ಬೇಕು. ನಿಮ್ಗೆ ಎಷ್ಟು ಪ್ರಮಾಣದಾಗ ಚಟ್ನಿ ಬೇಕಲ್ಲ ಅಷ್ಟು ಶೇಂಗಾ ಕಾಳನ್ನ ಫ್ರೈ ಮಾಡ್ಕೊರಿ. ನೋಡಿರಿ ಈ ರೀತಿ ಫ್ರೈ ಆದ್ರೆ ಸಾಕು. ಇವಾಗ ನಾನು ಮತ್ತೆ ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಪ್ಯಾನ್ ಬಿಸಿಯಾಗಿಂದ ಅದಕ್ಕೆ ಒಂದು 2 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಳಕತ್ತೀನಿ. ಅಡುಗೆ ಎಣ್ಣೆ ಸ್ವಲ್ಪ ಕಾದ ನಂತರ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಎಸಳು ಮತ್ತು 1-2 ತುಂಡಾಗುವಷ್ಟು ಹಸಿ ಶುಂಠಿ, 1 ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಸೇರಿಸ್ಕೊಂಡು ಇವೆಲ್ಲನೂ ನೀಟಾಗಿ ಫ್ರೈ ಮಾಡ್ಕೊಳಕತ್ತೇನೆ. ಊರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನೋಡ್ರಿ ಈ ರೀತಿ ಸ್ವಲ್ಪ ಫ್ರೈ ಆದ್ರೆ ಸಾಕು, ಅಂದ್ರೆ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು. ಇವಾಗ ಇದಕ್ಕೆ ನಾನು ಖಾರಕ್ಕಾಗಿ 1-2 ಆಗುವಷ್ಟು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಳಕತ್ತೀನಿ. ನೀವು ಬೇಕಿದ್ರೆ ಒಣ ಮೆಣಸಿನ್ಕಾಯಿನೂ ಸೇರಿಸ್ಕೊಳ್ಬೋದು. ಇವಾಗ ಸ್ವಲ್ಪ ಮೆಣಸಿನ್ಕಾಯಿ ಫ್ರೈ ಆಗಿಂದ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳಕತ್ತೀನಿ. ಇವೆಲ್ಲನೂ ನೀಟಾಗಿ ಫ್ರೈ ಮಾಡ್ಕೊರಿ. 1-2ರಿಂದ 3 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ನೋಡ್ರಿ ಇವಾಗ ನಾನು ಕೂಡ ಇಲ್ಲಿ ಸ್ವಲ್ಪ ಫ್ರೈ ಮಾಡಿ ಸ್ಟವ್ನ ಆಫ್ ಮಾಡಿಬಿಡತ್ತೇನೆ. ಇವಾಗ ನೋಡ್ರಿ ಒಂದು ಸಣ್ಣ ಮಿಕ್ಸಿ ಜಾರ್ನ ತಗೊಂಡು ನಾವು ಫ್ರೈ ಮಾಡಿ ಇಟ್ಟಿರ್ತಕ್ಕಂಥ ಮಸಾಲೆನ ಇದ್ರೊಳಗೆ ಸೇರಿಸ್ಕೊಂಡು ನಾವಾಗಲೇ ಫಸ್ಟು ಫ್ರೈ ಮಾಡಿದಂಥ ಶೇಂಗಾ ಕಾಳನ್ನ ಸೇರಿಸ್ಕೊಂಡು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ನೈಸಾಗಿ ರುಬ್ಕೊಂಡು ತೊಗೊಂಡು ಬಂದರೆ ಸೂಪರ್ ಆದಂಥ 5 ನಿಮಿಷದಲ್ಲಿ ಆಗುವಂಥ ಇನ್ಸ್ಟಂಟ್ ಚಟ್ನಿ ರೆಡಿ ಆಗುತ್ತೆ. ಎಷ್ಟು ಟೇಸ್ಟಿಯಾಗಿ ಬರ್ತೈತಂದ್ರೆ ನೀವು ನಂಬಂಗೇ ಇಲ್ಲ. ಈ ಚಟ್ನಿನ ಒಮ್ಮೆ ನೀವು ಟ್ರೈ ಮಾಡಿ ನೋಡ್ರಿ. ಕೆಲವರು ಕೊಬ್ಬರಿ ಹಾಕಿ ಚಟ್ನಿನ ಮಾಡ್ತಾರೆ, ಅದು ಟೇಸ್ಟಿಯಾಗಿ ಬರ್ತೈತಿ. ಅದನ್ನು ತಿಂದು ಬೇಜಾರಾಗಿದ್ದರೆ ಈ ರೀತಿ ಈರುಳ್ಳಿನ ಸೇರಿಸಿ ಚಟ್ನಿನ ಮಾಡಿ ನೋಡ್ರಿ. ಇದರ ಟೇಸ್ಟ್ಗೆ ನೀವೇ ಸೂಪರ್ ಅಂತ ಹೇಳ್ತೀರಿ, ಅಷ್ಟೊಂದು ರುಚಿಯಾಗಿ ಬರ್ತೈತಿ. ನೋಡ್ರಿ ಇವಾಗ ಈ ರೀತಿ ಇದನ್ನು ನೈಸಾಗಿ ರುಬ್ಕೊಂಡು ತೊಗೊಂಡು ಬಂದ ನಾನಿವಾಗ ಇದನ್ನು ಒಂದು ಬಟ್ಲಕ್ಕೆ ಸೇರಿಸ್ಕೊಳಕತ್ತೇನೆ. ಇದಕ್ಕೆ ಸ್ವಲ್ಪ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನಿಮ್ಗೆ ಎಷ್ಟು ತಿಳು ಚಟ್ನಿ ಬೇಕಲ್ಲ ಅಷ್ಟು ತಿಳುವಾಗಿ ಇದನ್ನು ಮಾಡ್ಕೊಳ್ಬೋದು. ಇದಕ್ಕೆ ನಿಮ್ಗೆ ಬೇಕಂದ್ರೆ ಒಗ್ಗರಣೆನ ಕೊಟ್ಕೊಳ್ಬೋದು, ಇಲ್ಲಾಂದ್ರೆ ಹಂಗೆ ಕೂಡ ಸರ್ವ್ ಮಾಡ್ಕೊಳ್ಬೋದು. ನಾನು ಕೂಡ ಇಲ್ಲಿ ಮಿಕ್ಸಿ ತೊಳೆದ ನೀರನ್ನ ಸ್ವಲ್ಪ ಸೇರಿಸ್ಕೊಂಡು ಈ ಚಟ್ನಿನ ಸ್ವಲ್ಪ ತಿಳು ಮಾಡಿಕೊಂಡು ಇದಕ್ಕೆ ಈಗ ನಾನು ಚಿಕ್ಕದಾಗಿ ಒಂದು ಪುಟ್ಟ ಒಗ್ಗರಣೆನ ಕೊಟ್ಕೊಳಕತ್ತೇನೆ. ಒಗ್ಗರಣೆ ಕೊಟ್ಕೊಳ್ಳೋಕೆ ಜಾಸ್ತಿ ಏನೂ ಬೇಕಾಗಿಲ್ಲ. ಅದೇ ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಪ್ಯಾನ್ ಬಿಸಿಯಾಗಿಂದ ಅದಕ್ಕೆ 1-2 ಟೀ ಸ್ಪೂನಷ್ಟು ಎಣ್ಣೆ ಆಗಲಿ ಇಲ್ಲ ತುಪ್ಪನಾಗಲಿ ಸೇರಿಸ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ಕಾದ ನಂತರ ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ, ಸಾಸಿವೆ, ಜೀರಿಗೆನ ಸೇರಿಸ್ಕೊಂಡು ನಿಮ್ಮ ಹತ್ರ ಕರಿಬೇವು ಅವೈಲೇಬಲ್ ಇದ್ದರೆ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಇಂಗನ್ನು ಸೇರಿಸ್ಕೊಂಡು ಇದನ್ನು ಒಗ್ಗರಣೆ ಕೊಟ್ಕೊಂಡ್ರೆ ಸೂಪರ್ ಆದಂಥ ಚಟ್ನಿ ರೆಡಿ ಆಗುತ್ತೆ. ನೋಡ್ರಿ ಇಲ್ಲಿ ನಾನು ಕೂಡ ಸ್ವಲ್ಪ ಒಣ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಂಡು ಈ ಒಗ್ಗರಣೆನ ಕೊಟ್ಕೊಳಕತ್ತೇನೆ. ಇಷ್ಟಾದ್ರೆ ಸಾಕು, ಚಟ್ನಿ ರೆಡಿ ಆಗುತ್ತೆ. ಈ ಚಟ್ನಿ ಅಂತೂ ರೆಡಿ ಆಯಿತು. ಇವಾಗ ನೋಡ್ರಿ ನಾವು ದೋಸೆನ ಹೆಂಗೆ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ಕೊಂಡು ಬರೋಣಂತ ಬರ್ರಿ. ಈ ಇನ್ಸ್ಟಂಟ್ ದೋಸೆನ ಮಾಡ್ಕೊಳಕ್ಕೆ ಫಸ್ಟ್ ನಾನಿಲ್ಲೇ ಒಂದು ಮಿಕ್ಸಿ ಜಾರ್ನ ತೊಗೊಳಕತ್ತೇನೆ ರೀ. ಈ ಮಿಕ್ಸಿ ಜಾರ್ಗೆ ನಾನು ಉಳಿದಿರುವಂಥ ಅನ್ನನ 1 ಕಪ್ನಷ್ಟು ಸೇರಿಸ್ಕೊಳಕತ್ತೇನೆ. ನಿಮ್ಗೆ ಎಷ್ಟು ಪ್ರಮಾಣದಾಗ ದೋಸೆ ಬೇಕಲ್ಲ ಅಷ್ಟು ನೀವು ಸೇರಿಸ್ಕೊಳ್ಬೋದು. ಈ ಕಪ್ಪಿಂದ 1 ಕಪ್ ಅನ್ನನ ಸೇರಿಸ್ಕೊಂಡ್ರೆ ಮಿನಿಮಮ್ 2 ಅಥವಾ 3 ಜನಕ್ಕಾಗುವಷ್ಟು ನಾವು ದೋಸೆನ ಆರಾಮಾಗಿ ಮಾಡ್ಕೊಳ್ಬೋದು. ಇವಾಗ ನೋಡ್ರಿ ಯಾವ ಕಪ್ಪಿಂದ ನಾನು ಅನ್ನನ ಸೇರಿಸ್ಕೊಂಡೇನಲ್ಲ ಸೇಮ್ ಅದೇ ಕಪ್ನಾಗ ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಬಾಂಬೆ ರವಾನ ತೊಗೊಳಕತ್ತೇನೆ ರೀ. 1
1 ಕಪ್ ಅನ್ನ ಮತ್ತು ಅರ್ಧ ಕಪ್ ರವೆ ಮತ್ತು ಅದೇ ಕಪ್ಪಿಂದ ಅರ್ಧ ಕಪ್ ಆಗುವಷ್ಟು ಮೊಸರು, ಅದೇ ಕಪ್ಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಪೂರ್ತಿ ನೈಸಾಗಿ ರುಬ್ಕೊಂಡು ತೊಗೊಂಡು ಬಂದ್ರೆ ದೋಸೆ ಹಿಟ್ಟು ರೆಡಿ ಆಗುತ್ತೆ. ನೋಡಿರಿ, ಈ ಕನ್ಸಿಸ್ಟೆನ್ಸಿ ಒಳಗೆ ಇರಬೇಕು. ಜಾಸ್ತಿ ತಿಳು ಆಗಬಾರ್ದು ಮತ್ತು ದಪ್ಪ ಕೂಡ ಇರಬಾರ್ದು. ಜಾಸ್ತಿ ತಿಳುವಾದರೆ ಈ ಒಂದು ದೋಸೆನ ಮಾಡ್ಕೊಳಕ್ಕೆ ಬರಂಗಿಲ್ಲ. ಈ ಕನ್ಸಿಸ್ಟೆನ್ಸಿ ಒಳಗೆ ಹಿಟ್ಟು ರೆಡಿ ಆಗಬೇಕು. ಇವಾಗ ನಾನು ಅದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಾವು ಇನ್ಸ್ಟಂಟಾಗಿ ಈ ಒಂದು ದೋಸೆನ ಮಾಡ್ತಿರೋದ್ರಿಂದ ಇದಕ್ಕೆ ನಾನು 1/4 ಟೀ ಸ್ಪೂನಷ್ಟು ನಾನಿಲ್ಲಿ ಅಡುಗೆ ಸೋಡಾನ ಯೂಸ್ ಮಾಡಾಕತ್ತೇನೆ ರೀ. ಅಡುಗೆ ಸೋಡಾನ ಯೂಸ್ ಮಾಡೋದ್ರಿಂದ ದೋಸೆ ತುಂಬ ಅಂದರೆ ತುಂಬಾ ಸ್ಪಾಂಜಿಯಾಗಿ ಬರ್ತೈತಿ. ಅಡುಗೆ ಸೋಡಾ ಇಷ್ಟ ಇಲ್ಲ ಅಂದ್ರೆ ನೀವು ಈನೋ ಪ್ಯಾಕೆಟ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡಿರಿ, ಇವಾಗ ಹಿಟ್ಟು ರೆಡಿ ಆಯಿತು. ಈ ಕಡೆ ಸ್ಟವ್ ಮೇಲೆ ದೋಸೆ ತವಾನ ಕಾಯೋದಕ್ಕಿಟ್ಟು ಸ್ವಲ್ಪ ದೋಸೆ ತವ ಕಾದಿದೆ ಅಂದಾಗ ಅದಕ್ಕೆ ಈ ರೀತಿ ಎಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಎಣ್ಣೆನ ಸ್ಪ್ರೆಡ್ ಮಾಡಿ ಆಗಿಂದ ಒಂದು ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಇದನ್ನು ಒರೆಸ್ಕೊಂಡು ಊರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ದೋಸೆನ ಹಾಕ್ಕೊಳ್ಬೇಕು. ಈ ರೀತಿ ಸ್ಪೂನಿಂದ ಹಿಟ್ಟನ್ನು ತಗೊಂಡು ಈ ರೀತಿ ತವಾ ಮೇಲೆ ಹಾಕಿ ಬಿಟ್ಟರೆ ಈ ದೋಸೆ ರೆಡಿ ಆಗುತ್ತೆ. ನೀವು ನೋಡಾತಿರ್ಬೋದು ಎಷ್ಟು ಸ್ಪಾಂಜಿಯಾಗಿ ದೋಸೆ ಎಷ್ಟು ಪರ್ಫೆಕ್ಟಾಗಿ ಬಂದೈತೆ ಅಂಥೇಳಿ. ಸ್ವಲ್ಪ ಇದು ಬೆಂದಿದೆ ಅಂದಾಗ ಅದಕ್ಕೆ ಎಣ್ಣೆನಾಗಲಿ ಬೆಣ್ಣೆನಾಗಲಿ ಇಲ್ಲ ತುಪ್ಪನಾಗಲಿ ಅಪ್ಲೈ ಮಾಡಬೇಕು. ನಾನು ಕೂಡ ಇಲ್ಲಿ ಎಣ್ಣೆನ ಅಪ್ಲೈ ಮಾಡತ್ತೇನೆ. ನೋಡಿರಿ, ಇವಾಗ ಒಂದು ಸ್ಪೂನ್ ತೊಗೊಂಡು ಇದನ್ನು ತಿರುವಿ ಹಾಕಾಕತ್ತೇನೆ. ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಸ್ಪಾಂಜಿಯಾಗಿ ಸಾಫ್ಟಾಗಿ ಈ ದೋಸೆ ಬಂದೈತಂದ್ರೆ ನೀವು ನಂಬಂಗೇ ಇಲ್ಲ ಇದು ಅನ್ನದಿಂದ ಮಾಡಿರೋ ದೋಸೆ ಅಂಥೇಳಿ. ಮನೆಯಲ್ಲಿ ಚಿಕ್ಕ ಮಕ್ಕಳು ಅಥವಾ ವಯಸ್ಸಾದವರು ಇದ್ದರೆ ಈ ಒಂದು ದೋಸೆನ ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ಎಲ್ಲರಿಗೂ ಕೂಡ ಪಂಚಪ್ರಾಣ ಆಗಿರುವಂಥ ಈ ಒಂದು ಅನ್ನದಿಂದ ಮಾಡಿರುವಂಥ ದೋಸೆ ರೆಸಿಪಿನ ಖಂಡಿತ ನೀವು ಒಂದು ಸರ್ತಿ ಟ್ರೈ ಮಾಡಿರಿ. ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ದೋಸೆ ಹೆಂಗೆ ಬಂತು ಅಂಥೇಳಿ. ನೋಡ್ರಿ, ಅನ್ನನ ಯೂಸ್ ಮಾಡಿಕೊಂಡು ಎಷ್ಟೊಂದು ಪರ್ಫೆಕ್ಟಾಗಿ ನಾವು ಈ ಒಂದು ಸೆಟ್ ದೋಸೆನ ಮಾಡ್ಕೊಳ್ಳೋದು ಅಂಥೇಳಿ. ನೋಡ್ರಿ, ಇವಾಗ ನಾನಿಲ್ಲೇ ಇನ್ನೊಂದು ದೋಸೆನ ಕೂಡ ಮಾಡಿ ತೋರ್ಸಾಕತ್ತೀನಿ. ಪ್ರತಿ ದೋಸೆನೂ ಮಾಡುವಾಗೂ ಅಷ್ಟೇ ಊರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ದೋಸೆನ ಮಾಡ್ಕೊಳ್ಬೇಕಾಗ್ತೈತಿ. ಈ ರೀತಿ 1 ರಿಂದ 1.5 ಸ್ಪೂನಷ್ಟು ಹಿಟ್ಟನ್ನು ತೊಗೊಂಡು ದೋಸೆ ತವಾ ಮೇಲೆ ಹಾಕಿ ಇದನ್ನು ಹಾಗೆ ಬಿಟ್ಟರೆ ಈ ಒಂದು ಸೆಟ್ ದೋಸೆ ರೆಡಿ ಆಗುತ್ತೆ. ಈ ರೀತಿ ಸ್ವಲ್ಪ ದೋಸೆ ಬೆಂದಿದೆ ಅಂದಾಗ ಅದಕ್ಕೆ ಎಣ್ಣೆನ ಅಪ್ಲೈ ಮಾಡಬೇಕು. ಈ ದೋಸೆನ ಮಾಡ್ಕೊಳ್ಳುವಾಗ ಪೂರ್ತಿ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಿಧಾನವಾಗಿ ಈ ಒಂದು ದೋಸೆನ ಬೇಯಿಸ್ಕೊಂಡ್ರೆ ತುಂಬಾ ಸಾಫ್ಟಾಗಿ ಸ್ಪಾಂಜಿಯಾಗಿ ದೋಸೆ ಬರ್ತೈತ್ರಿ. ನೀವು ನೋಡತ್ತಿರ್ಬೋದು ಜೇನುಗೂಡಿನಂಥ ದೋಸೆ ಅಂದರೂ ತಪ್ಪಾಗೋದಿಲ್ಲ. ಕೇವಲ ಅನ್ನ ಮತ್ತು ರವಾನ ಯೂಸ್ ಮಾಡಿಕೊಂಡು ನಾವು ಆರಾಮಾಗಿ ಈ ಒಂದು ದೋಸೆನ ಮಾಡ್ಕೊಳ್ಬೋದು. ಕೇವಲ 3 ರಿಂದ 2 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವೊಂದು ಈ ಒಂದು ದೋಸೆನ ಮಾಡ್ಕೊಳ್ಬೋದು. ಅನ್ನನ ಯೂಸ್ ಮಾಡಿಕೊಂಡು ಈ ಒಂದು ಸಾಫ್ಟ್ ಆದಂಥ ದೋಸೆನ ನೀವು ಒಂದು ಸರ್ತಿ ಟ್ರೈ ಮಾಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಈ ರೀತಿ ಇನ್ಸ್ಟಂಟ್ ಆದಂಥ ಅನ್ನದಿಂದ ಯೂಸ್ ಮಾಡಿರುವಂಥ ದೋಸೆನ ನೀವು ಒಂದು ಸರ್ತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ದೋಸೆ ಹೆಂಗೆ ಬಂತು ಅಂಥೇಳಿ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗೋಣ್ರಿ. ಎಲ್ಲರಿಗೂ ಬಾಯ್ ರೀ.